ಚಿಕ್ಕೋಡಿಯಲ್ಲಿ ಕಣ್ಮನ ಸೆಳೆದ ರೊಟ್ಟಿ ಬುತ್ತಿ ಜಾತ್ರೆ. ದೇವರ ನಾಮಸ್ಮರಣೆ ಜೊತೆಗೆ ಭಕ್ತರು ದೇಶ ಪ್ರೇಮವನ್ನ ಕೂಡ ಮೆರೆದಿದ್ದಾರೆ. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ. ರಾಯಭಾಗ ತಾಲೂಕಿನ ಮುಗಳಖೋಡ ಮಠದಲ್ಲಿ ಜರುಗಿರುವಂತಹ ಅದ್ದೂರಿ ಜಾತ್ರೆ ಇದು. ತಿರಂಗ ಬಣ್ಣವನ್ನ ಬಳಸಿ ಬುತ್ತಿ ಹೊತ್ತು ಸಾಗಿದ್ದಾರೆ ಭಕ್ತರು. ಯಲ್ಲಾಲಿಂಗ ಮಹಾರಾಜರ 38ನೇ ಪುಣ್ಯ ಸ್ಮರಣೋತ್ಸವದ ದಿನ ಇದು. 10,000 ಮಹಿಳೆಯರು ಬುತ್ತಿಯನ್ನ ಹೊತ್ತು ಪಾದಯಾತ್ರೆ ಕೂಡ ನಡೆಸಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ರೊಟ್ಟಿ ಜಾತ್ರೆ ಬಹಳಷ್ಟು ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರೊಟ್ಟಿ ಬುತ್ತಿ ಜಾತ್ರೆಯನ್ನ ಆಚರಿಸಲಾಗಿದೆ. ಇನ್ನು ಈ ಜಾತ್ರೆಯಲ್ಲಿ ದೇಶ ಪ್ರೇಮವನ್ನ ಕೂಡ ಮೆರೆದಿದ್ದಾರೆ ಭಕ್ತರು. ತಿರಂಗ ಬಣ್ಣವನ್ನ ಬಳಸಿ ಬುತ್ತಿ ಹೊತ್ತು ಭಕ್ತರು ಸಾಗಿದ್ದಾರೆ. ನೋಡೋದಕ್ಕೆ ನಿಜಕ್ಕೂ ಕೂಡ ಎರಡು ಕಣ್ಣು ಸಾಲದು. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಇನ್ನು ಮಠದ ಪೀಠಾಧಿಪತಿ ಡಾಕ್ಟರ್ ಮುರುಘರಾಜೇಂದ್ರ ನೇತೃತ್ವದಲ್ಲಿ ಈ ಜಾತ್ರೆಯ ಆಚರಣೆ ಜರುಗಿದೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳಖೋಡ ಮಠದಲ್ಲಿ ಜಾತ್ರೆಯ ವೈಭವ ಮನೆ ಮಾಡಿತ್ತು. ದಿವ್ಯ ಶಕ್ತಿಯ ಭವ್ಯ ಪರಂಪರೆಯ ಕಾರ್ಣಿಕ ಮಹಾಪುರುಷರಾದಂಥ ಶ್ರೀ ಸದ್ಗುರು ಯಲ್ಲಾಲಿಂಗ ಮಹಾರಾಜರ 38ನೇ ಪುಣ್ಯಾರಾಧನೆ ನಿಮಿತ್ತವಾಗಿ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರು ಈ ಒಂದು ದೇಶ ಪ್ರೇಮವನ್ನು ಮೆರೆಯೋದಕ್ಕೋಸ್ಕರ ಪ್ರತಿ ವರ್ಷ ನಾವು ರೊಟ್ಟಿ ಬುತ್ತಿ ಜಾತ್ರೆಯನ್ನು ಮಾಡ್ತಾ ಇದ್ವಿ. ಅದಕ್ಕೆ ಈ ಸಲ ನಮ್ಮ ಪೂಜ್ಯರು ಒಂದು ದೇಶಕ್ಕಾಗಿ ನಾವು ಏನು ಸಮರ್ಪಣೆ ಮಾಡಬೇಕು ಅಂದ್ಕೊಂಡು ಈ ಸಲ ನಮ್ಮೆಲ್ಲರಿಗೂ ಒಂದು ರೊಟ್ಟಿ ಬುತ್ತಿ ಜಾತ್ರೆಯನ್ನು ವಿಶೇಷ ರೀತಿಯಲ್ಲಿ ನಡೆಸೋಣ. ನೀವೆಲ್ಲರೂ ನಂಗೆ ಸಹಕಾರ ಕೊಟ್ಟರೆ ನಮ್ಮೆಲ್ಲ ಮುಗಳಖೋಡ ಕ್ಷೇತ್ರದ ಎಲ್ಲ ಜನರ ಅಭಿಪ್ರಾಯನ ತಿಳ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು. ಈಗ ನಮ್ಮ ಶ್ರೀಮಠದ ಎಲ್ಲ ಮಹಿಳಾ ತಾಯಂದಿರು ಶ್ರೀಮಠಕ್ಕೆ ಸಜ್ಜಿ ರೊಟ್ಟಿ, ಗೊಂಜಾಳ ರೊಟ್ಟಿ ಹಾಗೂ ಪ್ರತಿಯೊಂದು ಬೇರೆ ಬೇರೆ ಥರ ಎಲ್ಲ ಥರದ ರೊಟ್ಟಿಯಲ್ಲಿ ಯಲ್ಲಾಲಿಂಗ ಅಪ್ಪರ ಹೆಸರನ್ನು ಇಂದು ಸುಕ್ಷೇತ್ರ ಮುಗಳಖೋಡ ಮಹಾಮಠದ ಈ ಅಂಗಳದಲ್ಲಿ ಸದ್ಗುರು ಯಲ್ಲಾಲಿಂಗ ಪ್ರಭು ಮಹಾರಾಜರ 38ನೇ ವರ್ಷದ ಪುಣ್ಯಸ್ಮರಣೋತ್ಸವ ಅಂಗವಾಗಿ ಶ್ರೀಮಠದಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ತಿರಂಗದಲ್ಲಿ ಅಜ್ಜನ ರೊಟ್ಟಿ ಬುತ್ತಿ ಜಾತ್ರೆ ಅನ್ನುವಂಥ ಈ ವಿಶೇಷವಾದಂಥ ಕಾರ್ಯಕ್ರಮವನ್ನು ನಮ್ಮ ಶ್ರೀಮಠದಿಂದ ಆಯೋಜನೆ ಮಾಡಿ ತಿರಂಗದಲ್ಲಿ ಯಲ್ಲಾಲಿಂಗ ಪ್ರಭುಗಳ ಭಕ್ತರ ಭಕ್ತಿಯ ರೊಟ್ಟಿಯ ಜಾತ್ರೆಯನ್ನು ಅದು ಶ್ರೀಮಠಕ್ಕೆ ಸಮರ್ಪಣೆ ಮಾಡುವಂಥದ್ದು. ಅದರ ಜೊತೆಗೆ ಈ ವರ್ಷದ ರೊಟ್ಟಿ ಬುತ್ತಿಯನ್ನು ನಾವು ತಿರಂಗದ ಮುಖಾಂತರ, ದೇಶದ ಧ್ವಜದ ಮುಖಾಂತರ